ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ರಂಗೇರಿದ್ದು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರ ಸುಪುತ್ರ ಸಂಕಲ್ಪ ಶೆಟ್ಟರ್ ಅವರೊಂದಿಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿದರು. ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೆ ಬಿಜೆಪಿ ಜಯದ ಪತಾಕೆ ಆರಿಸಲಿದ್ದು ಸುಮಾರು 2 ಲಕ್ಷ ಮತಗಳ ಅಂತರದಿಂದ ಗೆಲುವು ಸಾಧಿಸಲಿದ್ದಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಲೋಕಸಭಾ ಕ್ಷೇತ್ರ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಪಕ್ಷದಿಂದ ಉರುಳಿಯಾಗಿರ್ತಕ್ಕಂಥವರು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಕಿತ್ತೂರು ಕರ್ನಾಟಕ ಕಂಡ ಪ್ರಭಾವಿ ರಾಜಕಾರಣಿಯಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರು ವಿಶೇಷವಾಗಿ ಇವತ್ತಾನೆ ಸಾಕಷ್ಟು ಒಂದು ರೀತಿ ಪ್ರಚಾರಕ್ಕೆ ಧುಮುಕಿದ್ದಾರೆ. ಅವರ ಪುತ್ರ ಆಗಿರ್ತಕ್ಕಂಥ ಸಂಕಲ್ಪ ಶೆಟ್ಟರ್ ಸಾಹೇಬ್ರು ಸಹ ಅವ್ರಿಗೆ ಸಾಕಷ್ಟು ಸಾಥ್ ಕೊಟ್ಟಿದ್ದಾರೆ. ವಿಶೇಷವಾಗಿ ಈ ಬಗ್ಗೆ ಸ್ವತಃ ಯಾವ ರೀತಿ ಪ್ರಚಾರ ತಂತ್ರಗಳು ಮತ್ತೆ ತಮ್ಮ ತಂದೆಯವ್ರನ್ನ ಗೆಲ್ಲಿಸಲಿಕ್ಕೆ ಯಾವ ರೀತಿ ಏನೇನು ರಣತಂತ್ರ ಹೂಡಿದ್ದಾರೆ ಅನ್ನೋ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ವಿಶೇಷವಾಗಿ ಒಂದ್ ರೀತಿ ಮಾಜಿ ಮುಖ್ಯಮಂತ್ರಿಗಳು ಜಗದೀಶ್ ಶೆಟ್ಟರ್ ಸಾಹೇಬ್ರು ವಿಶೇಷವಾಗಿ ಸಾಕಷ್ಟು ಕಿತ್ತೂರು ಕರ್ನಾಟಕದಲ್ಲಿ ಅತ್ಯಂತ ಪ್ರಭಾವಿ ರಾಜಕಾರಣಿ. ಈ ಬಾರಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಬೆಳಗಾವಿಯಿಂದ ನಿಂತಿದ್ದಾರೆ. ಏನಿಸ್ತದೆ ಸರ್? ಇಲ್ಲ, ಜಗದೀಶ್ ಶೆಟ್ಟರ್ ಸಾಹೇಬ್ರು ಮುಂಚೆಯಿಂದನೂ ಅವರು ಯಾವಾಗ ನಮ್ಮ ಕೇಂದ್ರ ಸಚಿವರಾಗಿದ್ದ ಸುರೇಶ್ ಅಂಗಡಿಜಿ ಅವರು ಇಲ್ಲಿ ಇದ್ದಾಗ, ಅವರು ಜಿಲ್ಲಾ ಅಧ್ಯಕ್ಷ ಇದ್ದಾಗೂ ಸಹ ಬಹಳ ಸತಿ ಇಲ್ಲಿ ಬಂದು ಅವ್ರ ಜೊತೆ ಸೇರಿ ಸಂಘಟನೆ ಮಾಡಿರುವ ನಾಯಕರು. ಸೊ ಬೆಳಗಾವಿ ಜಿಲ್ಲೆ ಅವ್ರಿಗೇನು ಹೊಸದಲ್ಲ. ಸೊ ಅದಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಮುಂಚಿತವಾಗಿ ಆ ಒಂದು ಸಂಬಂಧ ಇದೆ ಮತ್ತು ಇಲ್ಲಿ ಸಾಕಷ್ಟು ಬಿಜೆಪಿ ಪಕ್ಷಗೋಸ್ಕರ ಅವ್ರು ಸಂಘಟನೆ ಮಾಡಿದ್ದಾರೆ. ಸೊ ಅದಕ್ಕೆ ಇಲ್ಲಿ ಎಲ್ಲ ನಾವು ಇವತ್ತು ಸಾಹೇಬ್ರು ಏನು ವೆಲ್ಕಮ್ ಮಾಡೋದು ಒಂದು ದೊಡ್ಡ ರ್ಯಾಲಿ ತರನೇ ಆಯ್ತು. ಅದು ನೋಡಿದ್ಮೇಲೆ ನಮ್ಗೆ ಇನ್ನೂ ಕಾನ್ಫಿಡೆನ್ಸ್ ಇದೆ, ನಾವು ಹೆಚ್ಚಿನ ಅಂತರದಿಂದ ಗೆದ್ದು ಬರ್ತೀವಿ ಅಂತ. ಸರ್, ಈಗ ವಿಶೇಷವಾಗಿ ಮೋದಿ ಅವ್ರನ್ನ ಮತ್ತೆ 3ನೇ ಬಾರಿ ಪ್ರಧಾನಿ ಮಾಡ್ಲಿಕ್ಕೆ ಸಾಕಷ್ಟು ತಮ್ಮ ತಂದೆಯವರು ಸೇರಿದಂತೆ ಸಾಕಷ್ಟು ಸಂಕಲ್ಪ ತೊಟ್ಟಿದ್ದಾರೆ. ವಿಶೇಷವಾಗಿ ತಾವು ಸಹ ಯುವಕರು ಅತ್ಯಂತ ಈ ಭಾಗದಲ್ಲಿ ಸಾಕಷ್ಟು ಯುವ ಸಮುದಾಯನೇ ಜಾಸ್ತಿ ಇದೆ. ಆ ಎಲ್ಲ ಯುವ ಸಮುದಾಯಕ್ಕೆ ಒಬ್ಬ ಯುವಕರಾಗಿ ತಾವೇನು ಹೇಳಿ ಬಯಸ್ತೀರಾ? ಇಲ್ಲ, ಯಾಕಂದ್ರೆ ನರೇಂದ್ರ ಮೋದಿಜಿ ಅವರು ಬರೇ ನಮ್ಮ ಭಾರತ ದೇಶ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲಿ ವಿಶ್ವಗುರು ಆಗ್ತಾ ಇದ್ದಾರೆ. ಇಂಥ ಸಮಯದಲ್ಲಿ, ಇಂಥ ಒಂದು ಅಮೃತ ಕಾಲದಲ್ಲಿ ನಮ್ಮ ನರೇಂದ್ರ ಮೋದಿಜಿ ಅಂತ ನಾಯಕತ್ವ ಸಾಕಷ್ಟು ಯುವ ಪೀಳಿಗೆ ಪ್ರೇರಣೆ ಆಗಿದ್ದಾರೆ. ಅದಕ್ಕೆ ಅವರಿಗೆ ಆರಿಸ್ಕೊಡ್ಲಿಕ್ಕೆ, ಅವರ ಕೈ ಬಲಪಡಿಸ್ಲಿಕ್ಕೆ ಬೆಳಗಾವಿಯಿಂದ ಬಿಜೆಪಿ ಆಯಿತು, ನಮ್ಮ ರಾಜ್ಯದ 28 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನು ಆರಿಸಲಿಕ್ಕೆ ಎಲ್ಲ ಯುವಕರು ಮತ್ತು ಯುವ ಪೀಳಿಗೆ ಹುಮ್ಮಸ್ಸಿಂದ ಹುರುಪದಿಂದ ಕಾಯ್ತಾ ಇದ್ದಾರೆ ವೋಟಿಂಗ್ ದಿನಕ್ಕೆ. ಸರ್, ಈಗ ತಮ್ಮ ಮಾವನವರು ದಿವಂಗತ ಸುರೇಶ್ ಅಂಗಡಿ ಅವರು ಸಾಕಷ್ಟು ಒಂದು ರೀತಿ ಕೇಂದ್ರ ಸಚಿವರಾಗಿದ್ದಾಗಲೇ ಅಕಾಲಿಕವಾಗಿದ್ದಾದ್ರು. ಸಾಕಷ್ಟು ಕನ್ಸ್ಕೊಂಡಿದ್ರು ರೈಲ್ವೆ ಯೋಜನೆ, ಮತ್ತೆ ವಿಶೇಷವಾಗಿ ಬೆಳಗಾವಿಯಿಂದ ಕಿತ್ತೂರು ಮಾರ್ಗವಾಗಿ ಧಾರವಾಡಕ್ಕೆ ರೈಲ್ವೆ ಯೋಜನೆ ಅಂತಕ್ಕಂಥದ್ದು ಮಹತ್ವ ಯೋಜನೆ ಇದು ಮಾಡಿದ್ರು. ಅವನ್ನೆಲ್ಲ ಏನಾದ್ರು ವಿಶೇಷವಾಗಿ ಮುಂದುವರ್ಸ್ತಕ್ಕಂಥ ಕೆಲಸ ಮಾಡ್ತೀರಾ ತಮ್ಮ ತಂದೆಯವ್ರು ಗೆದ್ರೆ? ಖಂಡಿತ ಸರ್, ತಂದೆಯವರು, ಯಾಕಂದ್ರೆ ಅಂಗಡಿಜಿ ಅವರು ಏನು ರೈಲ್ವೆ ಮಂತ್ರಿಯವರು ಆಗಿದ್ದಾಗ ಬಹಳಷ್ಟು ಯೋಜನೆಗಳು ಇಡೀ ದೇಶಕ್ಕೆ ಮತ್ತು ವಿಶೇಷವಾಗಿ ಕರ್ನಾಟಕಕ್ಕೆ ಬೆಳಗಾವಿಗೆ ತಗೊಂಡು ಬಂದಿದ್ದಾರೆ. ಸೊ ಅದಕ್ಕೆ ನಮ್ಮ ಬೆಳಗಾವಿಗೆ ಏನು ವಿಶೇಷವಾಗಿ ಪ್ರೊಜೆಕ್ಷನ್ ತಗೊಂಡ್ಬಂದಿದ್ದಾರೆ, ಅದನ್ನ ಕಂಪ್ಲೀಟ್ ಮಾಡಲಿಕ್ಕೆ ಮತ್ತು ಅದನ್ನ ಪೂರ್ಣಗೊಳಿಸಲಿಕ್ಕೆ ಜಗದೀಶ್ ಶೆಟ್ಟರ್ ಅವರು 100% ಮಾಡ್ತಾನಂತ ನನಗೆ ವಿಶ್ವಾಸ ಇದೆ. ಮತ್ತೆ ಇನ್ನೊಂದು, ಇಲ್ಲಿ ಸ್ಥಳೀಯ ಕೆಲವರು ನಾಯಕರುಗಳು ಒಂದ್ ರೀತಿ ಸಾಕಷ್ಟು ಅಸಮಾಧಾನ ಆಗಿರ್ತಕ್ಕಂಥದ್ದು. ಇಲ್ಲೊಂದ್ ಕಡೆ ಅವೆಲ್ಲ ಅಸಮಾಧಾನ ಎಲೆಕ್ಷನ್ ಅಷ್ಟೊತ್ತಿಗೆ ಏನಾದ್ರು ತಣಿಸ್ಬೋದಾ? ಈಗ ಆಲ್ರೆಡಿ ಎಷ್ಟೊಂದು ನಾಯಕರು ಆಯ್ತು, ಅವರು ಖಂಡಿತವಾಗಿ ಎಲ್ಲರೂ ಈಗ ಶಾಂತರಾಗಿದ್ದಾರೆ ಮತ್ತು ಪಕ್ಷಕ್ಕೋಸ್ಕರ ನರೇಂದ್ರ ಮೋದಿಜಿಯವರು 3ನೇ ಸತಿ ಪ್ರಧಾನಮಂತ್ರಿ ಆಗ್ಬೇಕಂತ ಒಂದು ಉದ್ದೇಶದಿಂದ ಸ್ಥಳೀಯ ನಾಯಕರು ಎಲ್ಲರೂ ಸಮಾಧಾನ ಆಗಿದ್ದಾರೆ. ಮತ್ತು ನಿನ್ನೆ ತಾನೇ ನಮ್ಮ ಹಿರಿಯ ನಾಯಕರಾದ ಯಡಿಯೂರಪ್ಪಾಜಿ ಅವರು ಬಂದು ಅವರು ಸಹ ಎಲ್ಲರ ಜೊತೆ ಮಾತುಕತೆ ಮಾಡಿದ್ದಾರೆ. ಸೊ ಆ ಒಂದು ಅಸಮಾಧಾನ ಇರೋದು ಏನು ಪ್ರಶ್ನೆ ಉದ್ಭವನೇ ಆಗಲ್ಲ. ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಭಾರತೀಯ ಜನತಾ ಪಕ್ಷ ಕ್ಯಾಂಡಿಡೇಟ್ನ ಗೆಲ್ಲಿಸ್ಬೇಕು, ಜಗದೀಶ್ ಶೆಟ್ಟರ್ನ ಗೆಲ್ಲಿಸ್ಬೇಕು ಮತ್ತು ನರೇಂದ್ರ ಮೋದಿಜಿಯವರು 3ನೇ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕಂತ ಎಲ್ರೂ ಅಭಿಲಾಷೆ ಇದೆ. ಈಗ ಜಗದೀಶ್ ಶೆಟ್ಟರ್ ಮನೆತನ ಪ್ಲಸ್ ವಿಶೇಷವಾಗಿ ಅವರ ಅಭಿಮಾನಿಗಳಲ್ಲಿ ಒಂದು ಇದಿದೆ ಸರ್, ಕೂಗು. ಇಲ್ಲೊಂದ್ ಕಡೆ ಸಂಕಲ್ಪ ಶೆಟ್ಟರ್ ಅವರು ಸಹ ರಾಜಕೀಯಕ್ಕೆ ಬರಬೇಕು, ಸಕ್ರಿಯ ರಾಜಕೀಯಕ್ಕೆ ಒಂದ್ ರೀತಿ ಬಂದು ಹುಬ್ಳಿನೋ ಅಥವಾ ಯಾವ್ದಾದ್ರು ಒಂದು ಕ್ಷೇತ್ರದ ಒಂದ್ ರೀತಿ ಶಾಸಕರಾಗಿ ನೋಡ್ಬೇಕು ಅಂತ ಹೇಳ್ಬಿಟ್ಟು ಒಂದಿದೆ. ತಾವೇನಾದ್ರು ನಿರೀಕ್ಷೆ ಮಾಡ್ಬೋದಾ ಮುಂಬರ್ತಕ್ಕಂಥ ದಿನಗಳಲ್ಲಿ? ಅಲ್ಲ ಸರ್, ಈಗ ನಾನು ಮುಂಚೆಯಿಂದನೂ ಸ್ವತಃ ನಮ್ಮ ಅಜ್ಜವರಾದ ಯಶಸ್ ಶೆಟ್ಟರ್ ಅವರು ಜನಸಂಘದಿಂದ ಮೇಯರ್ ಇದ್ರು. ನಮ್ಮ ಸೌತ್ ಇಂಡಿಯಾದಲ್ಲಿನೇ ಜನಸಂಘ ಮೇಯರ್ ಇದ್ರು, ಫಸ್ಟ್ ಮೇಯರು ಅಂತ ಒಬ್ಬ ಮೊಮ್ಮಗ ನಾನು ನಮ್ಮ ಫ್ಯಾಮಿಲಿಯಲ್ಲಿ ಏನಿದೆ ಅಂದ್ರೆ ಸಮಾಜ ಸೇವೆ, ಅವರ ಅಜ್ಜರ ಹೆಸರಲ್ಲಿ ನಾನು ಸಾಕಷ್ಟು ಸಮಾಜ ಸೇವೆ ಮಾಡ್ತಾ ಬಂದಿದ್ದೇನೆ ಹುಬ್ಳಿ ಧಾರವಾಡಲ್ಲಿ. ಮತ್ತು ಸಾಕಷ್ಟು ಎಲೆಕ್ಷನ್ಸ್ ಅಲ್ಲಿ ಆಯ್ತು, ಮತ್ತು ಬೆಳಗಾವಿ ಎಲೆಕ್ಷನ್ ಲಾಸ್ಟ್ ಟೈಮ್ ಬೈ ಎಲೆಕ್ಷನ್ ಆಯ್ತು, ಮತ್ತು ಹಿಂದಿನ 2019 ಮುಂಚೆ ಎಲೆಕ್ಷನ್ ಇರೋ ಟೈಮಲ್ಲೂ ಸಾಕಷ್ಟು ಕೆಲಸ ಮಾಡ್ಕೊಂಡು ಬಂದಿದ್ದೇವೆ.
ಮತ್ತು ಮುಂಚೆನೂ ಸೋಷಿಯಲ್ ಆಕ್ಟಿವಿಟೀಸ್ ಅಲ್ಲಿ ಮುಂಚಿತವಾಗಿ ನಾನು ಇನಿಷಿಯೇಟಿವ್ ತಗೊಂಡು ಮಾಡ್ತಾ ಬಂದಿದ್ದೇನೆ. ಖಂಡಿತ ಪಕ್ಷದವರು ಏನಾದರೂ ಜವಾಬ್ದಾರಿ ಕೊಟ್ರೆ ನಾನು ಅದಕ್ಕೆ ತಲೆಬಾಗಿ ಜವಾಬ್ದಾರಿಯನ್ನು ಪೂರೈಸ್ತೇನೆ. ಒಟ್ಟಾರೆ ಈ ಬಾರಿ ಚುನಾವಣೆಯಲ್ಲಿ ಮತ್ತೆ ಗೆದ್ದೇ ಗೆಲ್ತೀರಾ ಅಂತಕ್ಕಂಥ ಎಷ್ಟು ಹಂತದಿಂದ ಗೆಲ್ಬೋದು ಅಂತ ನಿರೀಕ್ಷೆ ಮಾಡ್ತೀವಿ? ಈಗ ನಾವು ಇವತ್ತು ಜಗದೀಶ್ ಶೆಟ್ಟರ್ ಅವರು ಏನು ಬೆಳಗಾವಿಗೆ ಬಂದಿದ್ದಾರೆ, ಸಾಕಷ್ಟು ವಿಜೃಂಭಣೆಯಿಂದ ಅವರ ವೆಲ್ಕಮ್ ಆಯಿತು. ಅದೆಲ್ಲ ಒಂದು ವಾತಾವರಣ ನೋಡಿದ್ರೆ ನಾವು ಅತಿ 2 ಲಕ್ಷಕ್ಕಿಂತ ಹೆಚ್ಚು, ಇವತ್ತು BS ಯಡಿಯೂರಪ್ಪಾಜಿ ಅವರು ಹೇಳಿದ್ದಾರೆ 2 ಲಕ್ಷಕ್ಕಿಂತ ಹೆಚ್ಚು ಅಂತರದಿಂದ ಜಗದೀಶ್ ಶೆಟ್ಟರ್ ಅವರು ಬರ್ಬೇಕು ಅಂತ ಅವರು ಹೇಳಿದ್ದಾರೆ ಮತ್ತು ಬರ್ತಾರಂತ ಎಲ್ರಿಗೂ ವಿಶ್ವಾಸ ಇದೆ. ಇವಿಷ್ಟು ಒಟ್ಟರೆ ಗೊತ್ತಾಯ್ತಲ್ಲ, ಏನು ಪ್ರಭಾವಿ ರಾಜಕಾರಣಿಗಳು ಹಾಗೂ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಒಂದ್ ರೀತಿ ಅಭ್ಯರ್ಥಿ ಆಗಿರ್ತಕ್ಕಂಥ ಜಗದೀಶ್ ಶೆಟ್ಟರ್ ಅವರ ಸುಪುತ್ರ ಆಗಿರ್ತಕ್ಕಂಥ ಶ್ರೀ ಸಂಕಲ್ಪ ಶೆಟ್ಟರ್ ಅವರ ಅಭಿಪ್ರಾಯ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್. ತಾಜಾ ಸುದ್ದಿಗಾಗಿ AJ News 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.